ಬೋರ್ವೆಲ್ನಿಂದ ಅಂತೂ ಇಂತೂ ಸಾತ್ವಿಕ್ ಬದುಕಿ ಬಂದಿದ್ದಾನೆ. ಹೀಗಾಗಿ ಎಲ್ಲರ ಮೊಗದಲ್ಲೂ ಕೂಡ ಸಂತಸ ವ್ಯಕ್ತವಾಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಪ್ರತಿನಿಧಿ ಸಿದ್ದಪ್ಪ ಕೂಡ ಅಲ್ಲೇ ಇದ್ಕೊಂಡು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ. ಏನಾಗ್ತಾ ಇದೆ, ಮಗುವನ್ನು ಈಗಾಗಲೇ ರಕ್ಷಣೆ ಮಾಡಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅಲ್ಲಿನ ಸ್ಥಳೀಯರು ಕೂಡ ನಮ್ಮ TV5 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಮಗುವಿನ ರಕ್ಷಣಾ ಕಾರ್ಯ ಹೇಗಿತ್ತು, ಯಾವ ರೀತಿಯ ಕಾರ್ಯಾಚರಣೆ ಇತ್ತು, ಮಗು ಬದುಕುಳಿದಿರೋದಕ್ಕೆ ಯಾವ ರೀತಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದಂಥ ಒಪಿನಿಯನ್ ಕೂಡ ನಾವು ಅಲ್ಲಿ ಕಲೆಕ್ಟ್ ಮಾಡಿದ್ದೀವಿ. ಸದ್ಯಕ್ಕೆ ಸಾತ್ವಿಕ್ ರಕ್ಷಣೆ ಆಗಿರೋದು ಇಡೀ ರಾಜ್ಯಕ್ಕೆ ಸಂತಸವನ್ನು ತಂದಿದೆ. ಯಾಕೆಂದರೆ ಈ ರೀತಿ NDRF SDRF ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ, ಕಾರ್ಯಕ್ಕಿಳಿದಂಥ ಸಂದರ್ಭದಲ್ಲಿ ಮಗು ಬದುಕಲಿ ಅಂತಲೇ ಪ್ರತಿಯೊಂದು ಕಾರ್ಯಾಚರಣೆ ಮಾಡ್ತಾರೆ. ಆದರೆ ಬದುಕುಳಿಯುವಂಥ ಸಂದರ್ಭ ಕಡಿಮೆ ಇರುತ್ತೆ. ಈ ಒಂದು ಕೇಸ್ನಲ್ಲಿ ಹಾಗಾಗಲಿಲ್ಲ. ಮಗು ಬದುಕಿದ್ದು ಎಲ್ರಿಗೂ ಕೂಡ ಸಂತಸವನ್ನು ತಂದಿದೆ. ನಿರಂತರವಾಗಿ 18 ತಾಸುಗಳ ಕೆಲಸವನ್ನು ಮಾಡಲಾಗಿತ್ತು. ಅದು ಏನಂದ್ರೆ ಆತ ಮಗುವನ್ನ ಹೊರಗಡೆ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಾತ್ವಿಕನ್ನ ಏನು NDRF ಮತ್ತು SDRF ಮತ್ತು ಅಗ್ನಿಶಾಮಕದವರು ಕೂಡ ಹೊರಗಡೆ ತೆಗೆದಿರುವಂಥದ್ದು. ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಮನೆಯವರು ಕೂಡ ಕುಟುಂಬದವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಗೋಣ. ಸರ್, ನಿರಂತರವಾಗಿ 18 ತಾಸುಗಳ ಕೆಲಸಗಳಾಯ್ತು, ಈಗ ಅವರು ಹೊರಗಡೆ ತೆಗೆಯಲಾಗಿದೆ. ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಸರ್, ಭಾಳ ಖುಷಿ ಆಯ್ತು ಸರ್. ಇನ್ನೂ ಮೂಟಿ ಬಂದನ್ರಿ ಈ ಲಚ್ಚಾಣದೊಳಗೆ ಇತಿಹಾಸದೊಳಗೆ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತ ಒಂದು ಸುವರ್ಣ ಅವಕಾಶ ನಮಗೆ ಇದು. ಸಿದ್ಧಲಿಂಗ ಮಹಾರಾಜರ ಪವಾಡ ಅಂತಂದ್ರೆ ಇದು ಸತ್ಯವಾದಂತ ಈ ಜಾಗದೊಳಗೆ ಇದು ಸತ್ಯ ಅದಾನ ಸಿದ್ಧಲಿಂಗ ಮಹಾರಾಜ ಅಂತ ತೋರಿಸಿಕೊಟ್ಟದ ಜಾಗ ಅಂತ ಇದು ಸಿದ್ಧಲಿಂಗ ಮಹಾರಾಜನ್ ತವರೂರು. ಬಹಳ ಖುಷಿ ಆಗ್ಲಿಕತ್ರಿ. ಇಡೀ ರಾಜ್ಯದ ಜನತೆಗೆ ಏನು ನಮ್ಮ ಹುಡುಗ ಬದುಕಲಿ, ಮತ್ತೆ ವಾಪಸ್ ಬರಲಿ, ಮೊದಲಿನಂಗೆ ಇರಲಿ ಅಂತ ಹೇಳಿ ಏನು ಎಲ್ಲರೂ ಖುಷಿ ಪಟ್ರ. ಆ ಥರ ಎಲ್ಲರೂ ಬೇಡ್ಕೊಂಡಂಗೆ ಎಲ್ರಿಗೂ ಆಗ್ಯದ. ಎಲ್ಲರಿಗೂ ಧನ್ಯವಾದಗಳು. ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಮೇಲಾಗಿ ಹೇಳ್ಬೇಕಂದ್ರೆ ಸ್ಥಳೀಯ ಶಾಸಕರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಊರಿನ ಜನತೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಂಡಿದ್ರು. ಆ ಪ್ರಾರ್ಥನೆ ಮಾಡ್ಕೊಂಡಂತೆ ಸಕ್ಸಸ್ ಆಗ್ಯದ. ನಮಗೆ ಬಹಳ ಖುಷಿ ಆಗ್ತದೆ ಸರ್. ವಿಜಯಪುರದಲ್ಲಿ ಇಂತಹದೇ 2-3 ಘಟನೆಗಳು ನಡೆದಿತ್ತು. ಅದು 2-3 ಘಟನೆಯಲ್ಲಿ ಕೂಡ 2 ಮಕ್ಕಳು ಕೂಡ ಫೇಲ್ ಆಗಿತ್ತು. ಈಗ ತಮ್ಮ ಮಕ್ಕಳು ಬದುಕಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? NDRF ಮತ್ತು ಅಗ್ನಿಶಾಮಕದವ್ರ ಕೆಲಸದ ಬಗ್ಗೆ ಸರ್ ಅವರಿಗೆ ಮೇಲಾಗಿ ಹೇಳ್ಬೇಕಂತಂದ್ರೆ ಬಹಳ ಧನ್ಯವಾದಗಳು ಹೇಳ್ಬೇಕಾಗ್ತದೆ ಸರ್. ಅವರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್, NDRF ಮತ್ತು SDRF ಅವ್ರಿಗೆ ಭಾಳ ಧನ್ಯವಾದಗಳು ಹೇಳ್ಬೇಕಾಗ್ತದೆ ಸರ್ ನಾವು. ಯಾಕಂದ್ರೆ ಬಹಳ ಪ್ರಯತ್ನ ಮಾಡ್ರೆ ಸರ್. ನಿನ್ನೆ ಸಾಯಂಕಾಲ 7 ಗಂಟೆಗೆ ಬಂದು ಇವತ್ತಿನ ತನಕ 18 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಕಡೆಗೂ ಯಶಸ್ವಿಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮಗೆ ಧನ್ಯವಾದಗಳು ನಾನು ತಿಳಿಸ್ತೀನಿ ಸರ್. ನನ್ನೊಟ್ಟಿಗೆ ಇನ್ನೊಬ್ರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ಆಗಿದೆ, ನನಗೆ ತುಂಬ ಖುಷಿಯಾಗಿದೆ. ನಾನು ಬಿಜಾಪುರದ ಬೆಳಗ್ಗೆ ನನಗೆ 5 ಗಂಟೆಗೆ ಅಂತ ಹೇಳಿದ್ದೆ, ಅವಾಗೆ ಬಂದೆ ನಾನು. ನಿಮಗೆ ಯಾವಾಗ ಗೊತ್ತಾಯ್ತು ಘಟನೆ? ನನಗೆ ಇದನ್ನು ಬೆಳಗ್ಗೆ 5 ಗಂಟೆಗೆ ಗೊತ್ತಾಯ್ತು. ಈಗ ನಿರಂತರವಾಗಿ ಅಧಿಕಾರಿಗಳು ಕೆಲಸ ಮಾಡಿ ಆ ಮಗುವನ್ನ ಚೆನ್ನಾಗಿ ಹೊರಗಡೆ ತೆಗೆದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಮತ್ತೆ ಸಾಕಷ್ಟು ಇಂಥ ಕೊಳವೆ ಬಾವಿಗಳನ್ನ ಹಂಗೆ ಹೊಲದಲ್ಲಿ ಬಿಟ್ಟಿರ್ತಾರೆ, ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದಕ್ಕೆ ಇದರ ಅನುಭವ ಅಂದ್ರೆ ತಿಳ್ಕೊಳ್ಬೇಕು ಅವರು. ಈಗಾಗಲೇ 3-4 ಬಿಜಾಪುರದಲ್ಲಿ ಕೇಸ್ ಆಗಿದೆ. ಅಷ್ಟಾದ್ರೂ ಜನಕ್ಕೆ ಬುದ್ಧಿ ಬರಲಿಲ್ಲ. ಅದರ ಸಲುವಾಗಿ ನಾವು ಹೇಳ್ತೀವಿ, ಈ ಘಟನೆದಿಂದ ತಿಳುವಳಿಕೆ ಆಗಬೇಕು. ಈ ಘಟನೆಯಿಂದ ಜನ ಎಚ್ಚರಿಕೆ ಆಗಬೇಕು. ಇದೇ ಒಂದು ನಮ್ಮ ಉದ್ದೇಶ. ಮತ್ತೇನಿಲ್ಲ ಸರ್. ನಿಮಗೇನು ಅನಿಸ್ತಾ ಇದೆ? ಚಲೋ, ಎಲ್ಲ ಬದುಕಿದ್ದು ಚಲೋ, ಒಳ್ಳೇದಾಗಿತ್ತು. ನಿಜಕ್ಕೂ ಏನಂದ್ರೆ ಲಚ್ಚಾನ ಗ್ರಾಮದಲ್ಲಿ ಏನು ಸಾತ್ವಿಕ್ ಬದುಕಿರುವುದರಿಂದಾಗಿ ಸಾಕಷ್ಟು ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಿದ್ದು, TV5 ವಿಜಯಪುರ. ನಮ್ಮ ಪ್ರತಿನಿಧಿ ಕೂಡ ಮಾತನಾಡಿಸುವಂಥ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾ ಇದ್ರು. ಈ ಹಿಂದೆ ಕೂಡ 2-3 ಪ್ರಕರಣದಲ್ಲಿ, ಅದರಲ್ಲೂ ಕೂಡ ವಿಜಯಪುರದಲ್ಲೇ ನಡೆದಂಥ 2 ಪ್ರಕರಣಗಳಲ್ಲಿ 2 ಮಕ್ಕಳು ಸಾವನ್ನಪ್ಪಿದ್ರು. ಹಾಗಿದ್ರೂ ಕೂಡ ನಮ್ಮ ರೈತರು ಸ್ವಲ್ಪ ಎಚ್ಚೆತ್ಕೋಬೇಕಾಗುತ್ತೆ. ಅಂದರೆ ಈ ಬೋರ್ವೆಲ್ ತೆಗೆಸಿದಂಥ ಸಂದರ್ಭದಲ್ಲಿ ಯಾಕೆ ಮುಚ್ಚೋಲ್ಲ ಅಂದರೆ ಒಂದು ಸಣ್ಣ ಆಸೆ ಇರುತ್ತೆ. ಮಳೆ ಬಂದಂಥ ಸಂದರ್ಭದಲ್ಲಿ, ಮಳೆಗಾಲದಲ್ಲಿ ನೀರು ಸಿಗ್ಬೋದೇನೋ ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಬೋರ್ವೆಲ್ ಮುಚ್ಚಿರಲ್ಲ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಆ ಬೋರ್ವೆಲ್ ಮುಚ್ಚೋಕೆ ಅಂತ ಒಂದು ಕಲ್ಲನ್ನು ಕೂಡ ಇಡ್ತಿರಂತೆ. ಸಂಪೂರ್ಣವಾಗಿ ಮುಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರು. ಆದರೆ ಅವತ್ತಿನ ದಿನ, ಮಾರನೇ ದಿನಾನೇ ಮಗು ಈ ರೀತಿಯಾಗಿ ಹೋಗಿ ಬೋರ್ವೆಲ್ಗೆ ಬಿದ್ದಂಥದ್ದು. ಯಾರೇ ಕೂಡ ಬೋರ್ವೆಲ್ ತೆಗೆಸಿದ್ರು ಕೂಡ ನೀರು ಬಂದಾಕ್ಷಣ ಅಥವಾ ನೀರು ಬಂದಿಲ್ಲ ಅಂತೇಳಿ ಈ ರೀತಿಯಾಗಿ ಓಪನ್ ಆಗಿ ಬಿಡಬಾರ್ದು. ಈ ರೀತಿ ತೆರೆದ ಬೋರ್ವೆಲ್ಗೆ ಎಷ್ಟು ಪ್ರಕರಣಗಳು 2000ನೇ ಇಸ್ವಿಯಿಂದ ನೋಡ್ತಾ ಹೋದರೆ 8 ಪ್ರಕರಣಗಳು. 8 ಪ್ರಕರಣಗಳಲ್ಲಿ ಯಾವ ಮಗು ಕೂಡ ಬದುಕಿಲ್ಲ. ಈಗ ನಡೆದಂಥ ಪ್ರಕರಣದಲ್ಲೇ ಈ ಮಗು ಬದುಕಿರುವಂಥದ್ದು. ಹಾಗಾಗಿ ಇದು ಒಂದು ರೀತಿ ಅದೃಷ್ಟದ ಸಂಗತಿ. ಈ ರೀತಿ ಮತ್ತೆ ಮರುಕಳಿಸಬಾರ್ದು ಘಟನೆಗಳು ಅಂತ ಅಂದರೆ ಎಲ್ಲರೂ ಎಚ್ಚೆತ್ಕೋಬೇಕಾಗುತ್ತೆ.
ಇನ್ನು ರಕ್ಷಣಾ ಸಿಬ್ಬಂದಿ ಜೊತೆ ಕೂಡ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಕೇಳೋಣ. ನಿರಂತರ 18 ತಾಸುಗಳಲ್ಲಿ ಏನು ಕೊಳವೆ ಬಾವಿಯಲ್ಲಿ ಬಿದ್ದಿರುವಂತಹ ಸಾತ್ವಿಕ್ ಅನ್ನೋ ಮಗುವನ್ನ ತೆಗಿಲಿಕ್ಕೆ SDRF ತಂಡ ಕೂಡ ಸಾಕಷ್ಟು ಹರಸಾಹಸವನ್ನ ಮಾಡ್ತು. ಇದರ ಜೊತೆಯಾಗಿ NDRF ಮತ್ತು ಅಗ್ನಿಶಾಮಕದವರು ಸಹ ಕೈ ಜೋಡಿಸಿದ್ರು. ಇನ್ನು SDRF ತಂಡ ನಿರಂತರವಾಗಿ ಕೆಲಸವನ್ನ ಕೂಡ ಮಾಡ್ತಾ ಇತ್ತು. ಆಗ ಮಗುವನ್ನು ಕೂಡ ಬಹಳಷ್ಟು ಸುರಕ್ಷತೆಯಿಂದ ಹೊರತೆಗೆಯಲಾಗಿದೆ. ಈಗ ಮಗುವನ್ನ ಇಂಡಿಯಾ ತಾಲೂಕು ಆಸ್ಪತ್ರೆಗೆ ಕಳಿಸಲಾಗಿದೆ. ಈಗ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಅಧಿಕಾರಿ ಶ್ರೀಶೈಲ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿರಂತರವಾಗಿ 18 ತಾಸುಗಳ ಕೆಲಸ ಮಾಡಿದ್ರಿ, ಏನ್ ಅನಿಸ್ತಾ ಇದೆ? ಎಷ್ಟು ಖುಷಿ ತಂದಿದೆ ಈ ಕೆಲಸ ಅಂತ? ಸರ್, ಮೊದಲಿಗೆ ನಾನು ಈ ಜನತೆಗೆ ಧನ್ಯವಾದ ಸಲ್ಲಿಸ್ತೀನಿ. ಇವರು ತುಂಬ ಸಪೋರ್ಟಿವ್ ಆಗಿ ತಮ್ಮ ಊರಿನ ಮಗುವನ್ನ ಅವ್ರ ಪ್ರಾಣಕ್ಕಿಂತ ಜಾಸ್ತಿಯಾಗಿ ಕಾಪಾಡಿದ್ದಾರೆ. ಹಾಗೆ ನನ್ನ SDRF ರಾಜ್ಯ 20 ಸ್ಪಂದನಾ ಪಡೆ ಕಲಬುರಗಿ ಹಾಗೂ ಬೆಳಗಾವಿ ಎರಡೂ ಟೀಮ್ಗಳು ನಿನ್ನೆ ರಾತ್ರಿ 11 ಗಂಟೆಯಿಂದ ಇವತ್ತಿನ ಬೆಳಗ್ಗೆ ಇಲ್ಲಿವರೆಗೂ ಸತತ ಕಾರ್ಯಾಚರಣೆಯಲ್ಲಿ ತೊಡಗಿ ಯಾವುದೇ ರೀತಿಯ ಅಡೆತಡೆ ಹಿಡಿದದೆ ಆ ಮಗುವಿನ ಸುರಕ್ಷತೆ ದೃಷ್ಟಿಯಿಂದ ಹೊರತೆಗೆದಿದ್ದಾರೆ. ಆ ಮಗು ಆಯುಷ್ ತುಂಬ ಗಟ್ಟಿ ಇತ್ತು. ಆ ದೇವರಲ್ಲಿ ಅವನ ಆಯುಷ್ ಇನ್ನೂ ಚೆನ್ನಾಗಿರೋದು ಬೇಡ್ತಾ ನಮ್ಮ ಎಲ್ಲ ಟೀಮಿಗೂ ಹಾಗೂ ನನ್ನ ಮೇಲಾಧಿಕಾರಿಗಳು ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಸರ್, ನಿರಂತರವಾಗಿ ನೋಡ್ತಾ ಇದ್ವಿ ನಾವು ಕೂಡ, ಮಗು ಒಳಗಡೆ ಸ್ವಲ್ಪ ಹೊತ್ತು ನಿಮಗೆ ಮಾಹಿತಿ ಸಿಗ್ತಿರ್ಲಿಲ್ಲ, ಅವಾಗೆಲ್ಲ ಹೇಗೆ ಅನಿಸ್ತಾ ಇತ್ತು ಅಂತ? ಸರ್, ತುಂಬ ಕಾಂಪ್ಲಿಕೇಟೆಡ್ ಇತ್ತು. ಯಾಕಂದರೆ 16 ಫೀಟು ಮಗು ಕೊಳವೆ ಬಾವಿಯಲ್ಲಿ ಬಿದ್ದಿತ್ತು. ನಾವು ಒಂದು 12 ಫೀಟ್ ತೆಗೆದಾಗ ಬಂಡೆಗಲ್ಲ ಇತ್ತು. ಬಂಡೆಗಲ್ಲು ಅಂದರೆ ಅದು ಅಂಥ ಬಂಡೆಗಲ್ಲು, ತುಂಬ ಸ್ಟ್ರಾಂಗ್ ಇರುತ್ತೆ ಬಂಡೆಗಲ್ಲು. ಅದು ಸ್ವಲ್ಪ ಕಾರ್ಯಾಚರಣೆ ಪ್ರಗತಿಯನ್ನು ಸ್ಲೋ ಆಗಿ ಮಾಡಿಬಿಡ್ತು. ಆ ಬಂಡೆಗಲ್ಲನ್ನು ತೆಗೆದು ಆ ಮಗುವನ್ನು ಸುರಕ್ಷಿತವಾಗಿ ಹೊರಗೆ ತೆಗೆದು ಅದಕ್ಕೆ ಮರುಜೀವ ಕೊಡಬೇಕಾದ್ರೆ ನಮ್ಮ ಎಲ್ಲ ಟೀಮು ಸತತವಾಗಿ ಪ್ರಯತ್ನದಿಂದ ಈ ಯಶಸ್ಸು ಸಾಧ್ಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ಇದೇ ರೀತಿ ಆಗಿರ್ಬೋದು, ಸಾಕಷ್ಟು ರೈತರ ಜಮೀನಲ್ಲಿ ಇಂತಹ ಘಟನೆಗಳಾಗುವಂತ ಇರುತ್ತೆ ಮತ್ತು ಬೋರ್ವೆಲ್ನ ಹೊಡಿಸಿ ಹಾಗೆ ಬಿಡ್ತಿರ್ತಾರೆ. ಅದ್ರ ಬಗ್ಗೆ ರೈತರಿಗೆ ಅಥವಾ ಈ ರೀತಿ ಆಗದೆ ಇರೋ ಘಟನೆಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ದಯವಿಟ್ಟು ರೈತರಿಗಷ್ಟೇ ಅಲ್ಲ, ಕೊಳವೆ ಬಾವಿಯನ್ನು ಯಾರು ಕೊರಿತಾರ ಅವ್ರಿಗೆಲ್ಲರಿಗೂ ಹೇಳ್ತೀನಿ, ಎಲ್ಲರ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ನನ್ನ ಮನೆಯಲ್ಲಿದ್ದಾರೆ, ಅವ್ರ ಮನೆಯಲ್ಲಿ ಇರ್ತಾರೆ. ಸುರಕ್ಷಾ ದೃಷ್ಟಿಯಿಂದ ಕೊರೋದು ನಿಮಗೇನಾದರೂ ಅದರಿಂದ ಲಾಭ ಅಥವಾ ನಷ್ಟ ಆಯಿತು ಅಂದ್ರೆ ಅದನ್ನು ಕ್ಲೀನಾಗಿ ಮುಚ್ಚಿಬಿಡಿ. ಕೊಳವೆ ಬಾವಿಗೆ ಒಂದು 70-80 ಸಾವಿರ ಖರ್ಚು ಮಾಡ್ತಾರೆ, ಇನ್ನು 1,000 ರೂಪಾಯಿ ಮ್ಯಾಲೆ ಕ್ಲೀನಾಗಿ ಮುಚ್ಚಲಿಕ್ಕೆ ಅದೇನು ದೊಡ್ಡ ವಿಷಯ ಇಲ್ಲ. ಈಗ ನೋಡಿ, ಆ ಮಗು, ಆ ತಾಯಿ ಆಕ್ರಂದನ, ಆ ತಂದೆ ಆಕ್ರಂದನ ನೋಡಿದರೆ ಇಡೀ ಊರೇ ಆಕ್ರಂದನ ಪಡಿತು. ಒಂದು ಮೇಲೆ ಸುರಕ್ಷಾ ದೃಷ್ಟಿಯಿಂದ ಕವರ್ ಮಾಡದೇ ಇರೋ ಕಾರಣದಿಂದ ಇವತ್ತು ಇಷ್ಟೊಂದು ಹರಸಾಹಸ ಪಡಬೇಕು. ಅದಕ್ಕೂ ದಯವಿಟ್ಟು ಜನತೆಯಲ್ಲಿ ಹೃದಯಪೂರ್ವಕವಾಗಿ ಹಾಗೂ ವಿನಮ್ರತೆಯಿಂದ ಕೇಳ್ಕೊಳ್ತೀವಿ. ನೀವು ಕೂಡ ಸಮಾಜದಲ್ಲಿದ್ದರೆ ಸಾಮಾಜಿಕ ಜವಾಬ್ದಾರಿಗಳನ್ನು ತಗೊಳ್ಳಿ. ನಿಮ್ಮ ಮನೆತನಕ್ಕೆ, ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗದ ರೀತಿಯಿಂದ ಈ ಕಾರ್ಯಗಳನ್ನ ನೆರವೇರಿಸಿ ಅಂತ ಹೇಳಿಸ್ಕೊಡ್ತೀವಿ. ಇದಿಷ್ಟು ಅನ್ನದೇ SDRದ ಅಧಿಕಾರಿ ಆಗಿರುವಂತಹ ಶ್ರೀಶೈಲ್ ಅವರ ಮಾತಾಗಿರುವಂಥ ಮತ್ತು ಈಗ ಏನು ಸಾತ್ವಿಕನ ತೆಗೆದಿರೋದ್ರಿಂದಾಗಿ ನಮಗೂ ಕೂಡ ಅಷ್ಟೇ ಖುಷಿಯನ್ನ ತಂದಿದೆ ಅಂತ ಹೇಳಿ TV5 ಒಂದಿಗೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಿದ್ದು, TV5 ವಿಜಯಪುರ. ಕೊನೆಗೂ ಕೂಡ 1.5 ವರ್ಷದ ಮಗು ಸಾತ್ವಿಕ್ ರಕ್ಷಣೆ ಆಗಿರುವಂಥದ್ದು ಎಲ್ರಿಗೂ ಕೂಡ ಖುಷಿಯನ್ನು ತಂದಿದೆ. ರಕ್ಷಣಾ ಸಿಬ್ಬಂದಿ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದಂಥ ಸಂದರ್ಭದಲ್ಲೂ ಕೂಡ ರಕ್ಷಣಾ ಸಿಬ್ಬಂದಿ ಕೂಡ ಅದನ್ನೇ ಹೇಳಿದ್ದು. ಈ ರೀತಿಯಾಗಿ ಬೋರ್ವೆಲ್ ತೋಡೋದಕ್ಕೆ ಅಂತ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಕೇವಲ ರೈತರಷ್ಟೇ ಅಲ್ಲ, ಬೋರ್ವೆಲ್ನ ತೋಡಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ಅದನ್ನೇ ಹೇಳಿದ್ದವರು, ಮೆಸೇಜ್ ಕೊಟ್ಟಿದ್ದು. ಬೋರ್ವೆಲ್ ತೋಡಿಸ್ತೀರಾ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಆದರೆ ಈ ರೀತಿ ಯಾಕೆ ಮುಚ್ಚಿಸುವಂಥ ಕೆಲಸವನ್ನು ಮಾಡೋದಿಲ್ಲ? ಮುಚ್ಚದೇ ಇದ್ದರೆ ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ನಡೀತಾ ಇರ್ತವೆ. ಹಾಗಾಗಿ ಈ ರೀತಿಯ ಕೆಲಸವನ್ನು ಮಾಡಬೇಡಿ. ಬೋರ್ವೆಲ್ನಲ್ಲಿ ನೀರು ಬಂದಿಲ್ಲ ಅಂದಾಕ್ಷಣ ಮುಚ್ಚಿಸ್ಬಿಡಿ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಬೋರ್ವೆಲ್ ತೋಡಿಸಿದಂತಹ ಸಂದರ್ಭದಲ್ಲಿ ಬೋರ್ವೆಲ್ಗಳನ್ನು ಮುಚ್ಚಿಬಿಟ್ರೆ, ಈ ರೀತಿಯಾಗಿ ತೆರೆದಿಡದೇ ಇದ್ದರೆ ಇಂತಹ ಪ್ರಕರಣಗಳು ಮರುಕಳಿಸೋದಿಲ್ಲ. ಯಾಕೆಂದರೆ ಇದೇನೋ ರೇರ್ ಆಗಿ ಮಗು ಅದೃಷ್ಟವಶಾತ್ ಬದುಕು ಬಂದಿದೆ, ಏನೂ ತೊಂದರೆಗಳಾಗಿಲ್ಲ. ಆದರೆ ಇಂಥದ್ದೇ ಘಟನೆಗಳು 8 ಸಲ ನಡೆದಾಗಲೂ ಕೂಡ ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ಹೇಗೆ ಅಂತ. ಈಗ 2000ರಲ್ಲೂ ನಡೀತು, 2007, 14, 17 ಈ ರೀತಿಯಾಗಿ 8 ಘಟನೆಗಳ ಸಂದರ್ಭದಲ್ಲೂ ಕೂಡ ಬಾಲಕಿ ಸಾವನ್ನಪ್ಪಿದ್ಲು, 2 ಬಾಲಕರು ಸಾವನ್ನಪ್ಪಿದ್ರು. ಅಂದರೆ ಪ್ರತಿಯೊಂದು ಘಟನೆಯಲ್ಲೂ ಕೂಡ ಬದುಕುಳಿದಿಲ್ಲ ಯಾರು, 8 ಜನರು ಕೂಡ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚೆತ್ಕೋಬೇಕಾಗುತ್ತೆ. ಸದ್ಯಕ್ಕೆ ಸಾತ್ವಿಕ್ ಅದೃಷ್ಟ ಚೆನ್ನಾಗಿತ್ತು, ಬದುಕು ಬಂದಿದ್ದಾನೆ, ಆ್ಯಕ್ಟಿವ್ ಆಗಿದ್ದಾನೆ. ಸದ್ಯಕ್ಕೆ ಆತನನ್ನು ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಮಗುವಿನ ಅದೃಷ್ಟ, ಆಯಸ್ಸು ಗಟ್ಟಿ ಇತ್ತು ಅನಿಸುತ್ತೆ. ಹಾಗಾಗಿ ರಕ್ಷಣಾ ಕಾರ್ಯಾಚರಣೆ ಏನಿದೆ ಸಕ್ಸಸ್ ಆಗಿದೆ. ಪ್ರತಿಯೊಬ್ಬರು ಕೂಡ ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಇಂತಹ ಘಟನೆ ಆದಾಗ ಆ ಮಗುವನ್ನು ಬದುಕಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲೇ ಕೆಲಸ ಮಾಡ್ತಾರೆ.
ಆದರೆ ಒಂಚೂರು ಆಚೆ ಈಚೆ ಆದರೂ ಕೂಡ ಅವ್ರು ಹೇಳಿದರು, ಕಲ್ಲು ಬಂಡೆ ಅಂತ ಬಂದಾಗ ಇಲ್ಲಿರುವಂಥ ಬಂಡೆ ಕೂಡ ಚಿಕ್ಕ ಪುಟ್ಟದ್ದೇನಲ್ಲ, ಬಹಳ ಗಟ್ಟಿಯಾಗಿರುತ್ತೆ, ಬೃಹತ್ತಾಕಾರದಲ್ಲೇ ಇರುತ್ತೆ. ಅದನ್ನು ಕೊರಿಬೇಕು ಅಂತ ಅಂದರೆ, ನಾವು ಹೊಡಿಬೇಕು ಅಂತಂದರೆ ಹೆಂಗೋ ಡೆಮಾಲಿಷ್ ಮಾಡಿಬಿಡ್ಬೋದು. ಆದರೆ ಅಲ್ಲಿರುವಂಥ ಮಗುವನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ, ಮಗುವನ್ನು ಹೊರಗೆ ತೆಗೆಯೋದಕ್ಕೆ ಬೇಕಾದಂಥ ನಿಟ್ಟಿನಲ್ಲಿ ರಂಧ್ರವನ್ನು ಕೊರಿಬೇಕು ಅಂತ ಅಂದರೆ ಕಲ್ಲು ಬಂಡೆ ಹೊಡಿಲೂಬಾರ್ದು, ರಂಧ್ರ ಮಾತ್ರ ನಮ್ಗೆ ಸಿಗಬೇಕು. ಆ ರಂಧ್ರದ ಮೂಲಕ ಮಗುವನ್ನು ಹೊರ ತೆಗಿಬೇಕು ಅಂದರೆ ಒಂದು ರೀತಿಯ ಸವಾಲಿನ ಕೆಲಸ ಅದು. ಹಾಗಾಗಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ನಾವೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗುತ್ತೆ. ಬೋರ್ವೆಲ್ನಿಂದ ಮಗು ಹೊರ ಬರ್ತಾ ಇದ್ದಂತೆ ಈಗಾಗಲೇ ಗ್ರಾಮದಾದ್ಯಂತ ಕೂಡ ಜನರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. NDRF ಮತ್ತು SDRF ಜಂಟಿಯಾಗಿ ಮಾಡಿದಂಥ ಕಾರ್ಯಾಚರಣೆ ಈಗ ಸಕ್ಸಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಪೊಲೀಸರು ಇರ್ಬೋದು, ಅಗ್ನಿಶಾಮಕ ದಳ ಸಿಬ್ಬಂದಿ ಇರ್ಬೋದು, ಎಲ್ಲರೂ ಕೂಡ ಅಲ್ಲಿ ಬೀಡು ಬಿಟ್ಟಿದ್ರು. ಮಗುವನ್ನು ಆಚೆ ತೆಗಿತಾ ಇದ್ದಂತೆ ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ವೈದ್ಯಕೀಯ ಸಿಬ್ಬಂದಿ ಕೂಡ. 4 ಜನ ವೈದ್ಯರು ಕೂಡ ನಿನ್ನೆಯಿಂದ ಅಲ್ಲಿಯೇ ಉಳ್ಕೊಂಡು ಮಗುವನ್ನು ಯಾವಾಗ ಹೊರ ತೆಗಿತಾರೆ, ಯಾವಾಗ ನಾವು ಆ ಮಗುವನ್ನು ನೋಡ್ತೀವಿ, ತಪಾಸಣೆ ಮಾಡ್ತೀವಿ ಅಂತ ಕಾತುರದಿಂದ ಕಾಯ್ತಾ ಇದ್ರು. ಇತ್ತ ಮಗುವಿನ ತಾಯಿ ಪೂಜಾ ಸೇರಿದಂತೆ ಕುಟುಂಬಸ್ಥರು ಕೂಡ ಮಗುವಿನ ಬರುವಿಕೆಗಾಗಿ ಕಾಯ್ತಾ ಇದ್ರು. ಒಂದು ರೀತಿಯಾಗಿ ಈ ರಕ್ಷಣಾ ಸಿಬ್ಬಂದಿ ಏನಿದ್ದಾರೆ ಮಗುವಿಗೆ ಮರುಜನ್ಮ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಮಗುವನ್ನು ಬದುಕಿಸಿ ಹೊರ ತೆಗ್ತಿದ್ದಾರೆ. ಈ ಹಿಂದೆ ನಡೆದಂಥ ಪ್ರಕರಣಗಳಿಗೆ ಹೋಲಿಸಿದರೆ ಬಹಳ ಅಪರೂಪದ ಪ್ರಕರಣ ಇದು. ಹಿಂದೆ ನಡೆದಂಥ ಪ್ರತಿಯೊಂದು ಪ್ರಕರಣಗಳಲ್ಲೂ 7-8 ದಿನ ಕಾರ್ಯಾಚರಣೆ ಮಾಡಿದರೂ ಮಕ್ಕಳು ಬದುಕಿರಲಿಲ್ಲ. ಆದರೆ ಇದು 20 ಗಂಟೆಗಳ ಕಾಲ ಮಾಡಿದಂಥ ಕಾರ್ಯಾಚರಣೆ ಸಕ್ಸಸ್ಸನ್ನು ಕಂಡಿದೆ.